ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಅನಾಥ ಮಗು ಖಾಸಗಿ ಆಸ್ಪತ್ರೆಗೆ ದಾಖಲು. ಅನುಮಾನಗೊಂಡ ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆ ವೈದ್ಯರಿಂದ ರಕ್ಷಣಾ ಇಲಾಖೆಗೆ ಮಾಹಿತಿ. ಮಗುವನ್ನ ತಂದ ದಾದಿ ಲಾಕ್. ಕೋಲಾರದಲ್ಲಿ 24 ವರ್ಷಗಳ ಭೂ ಅಕ್ರಮ ಬಯಲು. ನಕಲಿ ಖಾತೆ ಸೃಷ್ಟಿಸಿ ಕಡತಗಳ ನಾಪತ್ತೆ ಪ್ರಕರಣದಲ್ಲಿ 29 ಅಧಿಕಾರಿಗಳು ಶಾಮೀಲು. ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಡಿಸಿ ರವಿ. ಆಗಸ್ಟ್ 1ರಂದು ಸಚಿವ ಸಂಪುಟ ವಿಸ್ತರಣೆ. ಜಿಲ್ಲೆಯಿಂದ 3 ಹೆಸರು ಮುಂಚೂಣಿಯಲ್ಲಿ. ನಾಳೆ ಬುಧವಾರ ಅಂತಿಮ ಪಟ್ಟಿ ಹೊರಬರುವ ನಿರೀಕ್ಷೆ. ಫ್ಲೈಓವರ್ ಕೆಳಗೆ ಉರುಳಿ ಬಿದ್ದ ಟಿಪ್ಪರ್ ಲಾರಿ, ತಪ್ಪಿದ ಭಾರೀ ಅನಾಹುತ. ವಾರ್ತೆಗಳ ವಿವರ. ತಂದೆ ತಾಯಿ ಇಲ್ಲದ ಅನಾಥ ಗಂಡು ಮಗುವೊಂದು ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದೆ. ದೇವನಹಳ್ಳಿ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಹೆರಿಗೆಯಾದ ಮಗುವಿನ ತಾಯಿ ನಾಪತ್ತೆಯಾಗಿದ್ದು, ಅಲ್ಲಿನ ವೈದ್ಯರೊಬ್ಬರು ತಮ್ಮ ಆಸ್ಪತ್ರೆ ನರ್ಸ್ ಮುಖಾಂತರ ಚಿಕ್ಕಬಳ್ಳಾಪುರ ಆಸ್ಪತ್ರೆಗೆ ಮಗುವನ್ನ ಕಳಿಸಿ ಕೈ ತೊಳೆದುಕೊಂಡಿದ್ದಾರೆ ಎನ್ನಲಾಗಿದ್ದು, ಆದರೆ ಮಗುವನ್ನ ಚಿಕ್ಕಬಳ್ಳಾಪುರಕ್ಕೆ ತಂದ ನರ್ಸ್ ಚಿಕ್ಕಬಳ್ಳಾಪುರದಲ್ಲಿ ಲಾಕ್ ಆಗಿದ್ದಾರೆ. ದೇವನಹಳ್ಳಿ ಆಯುರ್ವೇದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಅಪ್ರಾಪ್ತ ಮಗುವಿಗೆ ಹೆರಿಗೆ ಮಾಡಲಾಗಿದ್ದು, ಹೆರಿಗೆ ಮಾಡಿಸಿಕೊಂಡ ತಾಯಿ ನನಗೆ ಮಗು ಬೇಡ ಎಂದು ಆಸ್ಪತ್ರೆಯಿಂದ ಪರಾರಿಯಾಗಿದ್ದಾರೆಂದು ತಿಳಿದು ಬಂದಿದ್ದು, ಆ ಮಗುವನ್ನ 3ನೇ ವ್ಯಕ್ತಿಯೊಬ್ಬರಿಗೆ ಪರಭಾರೆ ಮಾಡಲು ವ್ಯವಹಾರ ಕುದುರಿಸಿದ್ದರು ಎನ್ನಲಾಗಿದ್ದು, ಏನಾಯ್ತೋ ಗೊತ್ತಿಲ್ಲ, ಅಷ್ಟೊತ್ತಿಗೆ ಮಗು ನಿತ್ರಾಣ ತಪ್ಪುತ್ತಿತ್ತು ಎಂದು ತಿಳಿದು ತಮ್ಮ ಆಸ್ಪತ್ರೆ ದಾದಿಗೆ ಜವಾಬ್ದಾರಿ ನೀಡಿ ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆ NICUನಲ್ಲಿ ಇಡಲಾಗಿದೆ ಎನ್ನಲಾಗಿದೆ. ಈ ಆಸ್ಪತ್ರೆಯಲ್ಲಿ ದಾಖಲಾಗುವ ವೇಳೆ ಮಗುವಿನ ತಂದೆ ತಾಯಿ ಇಲ್ಲ ಎಂದು ತಿಳಿದು ಅನುಮಾನಗೊಂಡ ಆಸ್ಪತ್ರೆ ಸಿಬ್ಬಂದಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಮಕ್ಕಳ ರಕ್ಷಣಾ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ನೀಡುತ್ತಿದ್ದಂತೆ ರಕ್ಷಣಾ ಇಲಾಖೆ ಸಿಬ್ಬಂದಿ ಆಸ್ಪತ್ರೆಗೆ ಬಂದು ಮಗುವಿನ ಆರೋಗ್ಯ ವಿಚಾರಿಸಿ ಆ ಮಗುವಿನ ಒಟ್ಟಿಗೆ ಬಂದಿರುವ ನರ್ಸ್ ಅಡ್ರೆಸ್, ಆ ಮಗು ಹೆರಿಗೆ ಆಗಿದ್ದಲೇ, ಯಾರು ಹೆರಿಗೆ ಮಾಡಿಸಿದ್ರು, ಆ ಮಗು ಯಾರದ್ದು, ತಾಯಿಗೆ ಮದುವೆ ಆಗಿತ್ತಾ ಇಲ್ವಾ ಎಲ್ಲ ವಿವರಗಳನ್ನ ಪಡೆದು ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ಗೆ ಮಾಹಿತಿ ನೀಡಿದ್ದಾರೆ. ಅವರು ಸಹ ಆಸ್ಪತ್ರೆಗೆ ಬಂದು ಮಗುವನ್ನ ವೀಕ್ಷಿಸಿ ಮಗುವಿನ ತಾಯಿಯನ್ನ ಹುಡುಕುವಂತೆ, ಹಾಗೆಯೇ ಹೆರಿಗೆ ಮಾಡಿದ ಆಸ್ಪತ್ರೆ ವಿವರಗಳು, ವೈದ್ಯರ ವಿವರಗಳನ್ನ ಪಡೆಯುವಂತೆ ಸೂಚಿಸಿದ್ದಾರೆಂದು ಮೂಲಗಳಿಂದ ತಿಳಿದು ಬಂದಿವೆ. ಇನ್ನು 3-4 ದಿನಗಳ ಮಗುವನ್ನ ಅದೇ ಆಸ್ಪತ್ರೆ NICU ಘಟಕದಲ್ಲಿ ಸುಧಾರಿಸಿಕೊಂಡ ಮೇಲೆ ತಾಯಿ ಮಕ್ಕಳ ಆಸ್ಪತ್ರೆಗೆ ವರ್ಗಾವಣೆ ಮಾಡಲು ತಿಳಿಸಿದ್ದಾರೆಂದು ತಿಳಿದು ಬಂದಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಂದಾಯ ಮತ್ತು ಸರ್ವೆ ಇಲಾಖೆಯಲ್ಲಿ 2001ರಿಂದ 2024ರವರೆಗಿನ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ನಕಲಿ ಖಾತೆ ಸೃಷ್ಟಿ ಹಾಗೂ ಸರ್ಕಾರಿ ಕಡತಗಳ ನಾಪತ್ತೆ ಪ್ರಕರಣದ ದಂಧೆಯಲ್ಲಿ ಒಟ್ಟು 29 ಅಧಿಕಾರಿಗಳು ಮತ್ತು ಸಿಬ್ಬಂದಿ ಶಾಮೀಲಾಗಿರುವುದನ್ನು ಜಿಲ್ಲಾಡಳಿತ ಗುರುತಿಸಿದ್ದು, ಈ ಪೈಕಿ 3ರನ್ನ ಅಮಾನತುಗೊಳಿಸಲಾಗಿದೆ. ಅಚ್ಚರಿ ಎಂದರೆ, ಪ್ರಕರಣದ ಮಾಹಿತಿ ನೀಡುವಲ್ಲಿ ವಿಳಂಬ ಧೋರಣೆ ಅನುಸರಿಸಿದ ಕೋಲಾರ ಹಾಗೂ ಮಾಲೂರು ತಹಸೀಲ್ದಾರ್ಗಳ ವಿರುದ್ಧವೂ ಶಿಸ್ತು ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಂಗಳವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಈ ಹಗರಣದ ಕುರಿತು ಎಳೆಯಾಗಿ ಬಿಚ್ಚಿಟ್ಟ ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ, ಸೋಮವಾರವಷ್ಟೇ ನಾನು ಖುದ್ದಾಗಿ ಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡಿ ಪ್ರಕರಣದ ಸಂಪೂರ್ಣ ತನಿಖಾ ವರದಿಯನ್ನ ಸಲ್ಲಿಸಿದ್ದೇನೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತಗಳ ನಾಪತ್ತೆ ಹಾಗೂ ನಕಲಿ ದಾಖಲೆ ಸೃಷ್ಟಿಯಾಗಿರುವ ಬಗ್ಗೆ ವರದಿ ನೀಡುವಂತೆ ಕೋಲಾರ ತಹಸೀಲ್ದಾರ್ ನಯನ ಹಾಗೂ ಮಾಲೂರು ತಹಸೀಲ್ದಾರ್ ರೂಪಾ ಅವರಿಗೆ ನೋಟಿಸ್ ನೀಡಲಾಗಿತ್ತು. ಆದರೆ ಇಬ್ಬರು ಅಧಿಕಾರಿಗಳು ನಿಗದಿತ ಸಮಯದೊಳಗೆ ವರದಿ ನೀಡದೆ ಕರ್ತವ್ಯ ಲೋಪವೆಸಗಿದ್ದಾರೆ. ಹೀಗಾಗಿ ಇವರಿಬ್ಬರ ವಿರುದ್ಧವೂ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ವರದಿ ನೀಡಿದ್ದೇನೆ ಎಂದು ಡಿಸಿ ತಿಳಿಸಿದರು. ಇದರ ಜೊತೆಯಲ್ಲಿ ನಾನು ಪಡೆದ ವರದಿಯ ಪ್ರಕಾರ ಈಗಾಗಲೇ ತಹಶೀಲ್ದಾರ್ಗಳು ಒತ್ತಿ ಕೊಟ್ಟಿದ್ದಾರೆ. ಆ ಪ್ರಕಾರ ಕೋಲಾರ ತಾಲೂಕಿನಲ್ಲಿ ಒಟ್ಟು 29 ಜನರನ್ನು ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ಅದರೊಳಗಡೆ 3 ಜನ ಅಧಿಕಾರಿಗಳನ್ನು ಈಗಾಗಲೇ ನಾನೇ ಸಸ್ಪೆಂಡ್ ಮಾಡಿದ್ದೇನೆ. ಕಾಮಸಮುದ್ರ ವೃತ್ತದ ಕಂದಾಯ ನಿರೀಕ್ಷಕ ಜಮೀರ್ ಪಾಷಾ
ಮಾಲೂರು ವೃತ್ತದ ಕಂದಾಯ ನಿರೀಕ್ಷಕ ಬಿಬಿ ಅರುಣ್ ಕುಮಾರ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಕೆ ರಾಮಮೂರ್ತಿ ಅವರನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ. ಇನ್ನು ನಕಲಿ ದಾಖಲೆ ಸೃಷ್ಟಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಗ್ರಾಮ ಸಹಾಯಕ ರಾಮಕೃಷ್ಣಪ್ಪ ಎಂಬುವರನ್ನ ಸೇವೆಯಿಂದಲೇ ವಜಾಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಈ ಹಿಂದೆ ದ್ವಿತೀಯ ದರ್ಜೆ ಸಹಾಯಕರಾಗಿದ್ದು ಪ್ರಸ್ತುತ ಶಿರಸ್ತೆದಾರರಾಗಿ ಬಡ್ತಿ ಪಡೆದಿರುವ ಶಾಂತಮ್ಮ ಮತ್ತು ಭಾರತಿ ಅವರು ಸಹ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಇವರನ್ನು ಅಮಾನತುಗೊಳಿಸುವ ಅಧಿಕಾರ ಪ್ರಾದೇಶಿಕ ಆಯುಕ್ತರಿಗೆ ಇರುವುದರಿಂದ ಸೂಕ್ತ ಕ್ರಮಕ್ಕಾಗಿ ಆರ್ಸಿ ಅವರಿಗೆ ವರದಿ ಕಳುಹಿಸಲಾಗಿದೆ. ಅಕ್ರಮದಲ್ಲಿ ಕಂದಾಯ ಇಲಾಖೆ ಜೊತೆಗೆ ಸರ್ವೆ ಇಲಾಖೆಯ ಪಾತ್ರವೂ ದೊಡ್ಡದಿದೆ. ಇಬ್ಬರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು, 4 ಮಂದಿ ಸೂಪರ್ವೈಸರ್ಗಳು ಹಾಗೂ 4 ಮಂದಿ ಸರ್ವೇಯರ್ಗಳು ಸೇರಿದಂತೆ ಒಟ್ಟು 10 ಅಧಿಕಾರಿಗಳ ವಿರುದ್ಧ ಕಠಿಣ ಶಿಸ್ತು ಕ್ರಮ ಜರುಗಿಸುವಂತೆ ಭೂಮಾಪನ ಇಲಾಖೆಯ ಆಯುಕ್ತರಿಗೆ ಪತ್ರ ಬರೆಯಲಾಗಿದೆ. ಒಟ್ಟು 29 ಜನರಲ್ಲಿ ಈ ಮೇಲಿನ ಅಧಿಕಾರಿಗಳನ್ನು ಹೊರತುಪಡಿಸಿ ಇನ್ನು 13 ಅಧಿಕಾರಿಗಳ ಪಾತ್ರದ ಬಗ್ಗೆಯೂ ತನಿಖೆ ನಡೆಯುತ್ತಿದೆ. ಇವರಲ್ಲಿ ಹಲವರು ನಿವೃತ್ತರಾಗಿದ್ದಾರೆ ಮತ್ತು ಕೆಲವರು ವರ್ಗಾವಣೆಯಾಗಿದ್ದಾರೆ. ಈ 13 ಮಂದಿಯ ವಿರುದ್ಧ ದೋಷಾರೋಪಣಾ ಪಟ್ಟಿ ಸಿದ್ಧಪಡಿಸುವಂತೆ ತಹಸೀಲ್ದಾರ್ಗಳಿಗೆ ಗುರುವಾರದವರೆಗೂ ಗಡುವು ನೀಡಲಾಗಿದೆ. ವರದಿ ಬಂದ ತಕ್ಷಣವೇ ಅದನ್ನು ಲೋಕಾಯುಕ್ತಕ್ಕೆ ಪೂರಕ ವರದಿಯಾಗಿ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ವಿವರಿಸಿದ್ರು. ಕಚೇರಿಗಳಲ್ಲಿ ಕಡತಗಳು ನಾಪತ್ತೆಯಾಗುವುದು, ಹರಿದು ಹಾಕುವುದು ಹಾಗೂ ನಕಲಿ ಪುಟಗಳನ್ನು ಸೇರಿಸುವಂತಹ ದಂಧೆಗಳಿಗೆ ಶಾಶ್ವತ ಬ್ರೇಕ್ ಹಾಕಲು ಜಿಲ್ಲಾಡಳಿತ ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದೆ. ಜಿಲ್ಲೆಯ ಎಲ್ಲ ಕಂದಾಯ ಕಚೇರಿಗಳ ಕಡತಗಳ ಕೊಠಡಿಯಲ್ಲಿನ ದಾಖಲೆಗಳನ್ನು ಡಿಜಿಟಲೀಕರಣ ಮಾಡಲಾಗುತ್ತಿದೆ. ಈಗಾಗಲೇ ಬರೋಬ್ಬರಿ 2,07,00,000 ಪುಟಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಮುಗಿಸಲಾಗಿದೆ. ಕೋಲಾರ, ಮಾಲೂರು, ಮುಳಬಾಗಿಲು, ಬಂಗಾರಪೇಟೆ ಸೇರಿದಂತೆ ಡಿಸಿ ಹಾಗೂ ಎಸಿ ಕಚೇರಿಗಳ ಕಡತಗಳ ಸ್ಕ್ಯಾನಿಂಗ್ ಪೂರ್ಣಗೊಂಡಿದೆ. ಶ್ರೀನಿವಾಸಪುರದಲ್ಲಿ ಮಾತ್ರ 3.5 ಲಕ್ಷ ಪುಟಗಳು ಬಾಕಿ ಇದ್ದು ಆಗಸ್ಟ್ 15ರೊಳಗೆ ಅದು ಪೂರ್ಣಗೊಳ್ಳಲಿದೆ ಎಂದು ಡಿಸಿ ಮಾಹಿತಿ ನೀಡಿದರು. ತಹಶೀಲ್ದಾರಿಂದ ಪಡ್ಕೊಂಡಿದ್ದೀನಿ. ಇದ್ರ ಜೊತೆಲಿ ಒಬ್ಬರು ಗ್ರಾಮ ಸಹಾಯಕರು, ರಾಮಕೃಷ್ಣಪ್ಪನ ಗ್ರಾಮ ಸಹಾಯಕರನ್ನ ಈಗಾಗಲೇ ತಹಶೀಲ್ದಾರ್ ಅವರು ನೇಮಕಾತಿ ಪ್ರಾಧಿಕಾರ ಕೋಲಾರದವರು ಅವರು ವಜಾ ಮಾಡಿದ್ದಾರೆ, ಅವರ ಸೇವೆಯನ್ನು ವಜಾ ಮಾಡಿದ್ದಾರೆ. ಇದಲ್ಲದೆ ಇಬ್ಬರು ಹಿಂದೆ SDAಗಳಾಗಿದ್ದರು, ಈಗ ಶಿರಸ್ದಾರಾಗಿದ್ದಾರೆ. ಒಬ್ಬರು ಶಾಂತಮ್ಮ ಅಂಥೇಳಿ ಅವರು ಕೋಲಾರ ತಾಲೂಕಿನಲ್ಲೇ SSY ಶಿರಸ್ದಾರಾಗಿದ್ದಾರೆ. ಇನ್ನೊಬ್ಬರು ಭಾರತಿ ಅಂಥೇಳಿ ಹಿಂದೆ FDC ಆಗಿದ್ದರು, ಈಗ SSY ಶಿರಸ್ದಾರ ಮುಳಬಾಗಿಲಾಗಿದ್ದಾರೆ. ಇವರಿಗೆ ನೇಮಕಾತಿ ಪ್ರಾಧಿಕಾರ, ಶಿಸ್ತು ಪ್ರಾಧಿಕಾರ ಬಂದು RC ಅವರು. ಸೊ RC ಅವರಿಗೆ ನಾನು ಈಗಾಗಲೇ ರೆಕಮೆಂಡ್ ಮಾಡಿಬಿಟ್ಟಿದ್ದೀನಿ, ಅವ್ರನ್ನ ಇಮಿಡಿಯೇಟ್ ಆಗಿ ನೀವು ಈ ಡಿಜಿಟಲೀಕರಣದಿಂದಾಗಿ ಇನ್ಮುಂದೆ ಸಾರ್ವಜನಿಕರು ಯಾವುದೇ ದಾಖಲೆಗಳಿಗಾಗಿ ಅಧಿಕಾರಿಗಳ ಹಿಂದೆ ಅಲೆಯುವಂತಿಲ್ಲ. ವೆಬ್ಸೈಟ್ ಮೂಲಕವೇ ನೇರವಾಗಿ ದೃಢೀಕೃತ ಪ್ರತಿಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದರಿಂದ ಕಚೇರಿಗಳಲ್ಲಿ ನಡೆಯುತ್ತಿದ್ದ ಭ್ರಷ್ಟಾಚಾರ ಹಾಗೂ ಅಕ್ರಮಗಳಿಗೆ ಸಂಪೂರ್ಣ ಕಡಿವಾಣ ಬೀಳಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸಚಿವ ಸಂಪುಟ ವಿಸ್ತರಣೆ ಆಗಸ್ಟ್ 1ರಂದು ನಡೆಯಲಿದ್ದು, ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೈಕಮಾಂಡ್ ಮೇಲೆ ತೀವ್ರ ಒತ್ತಡ ಹೇರುತ್ತಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 3 ಹೆಸರು ಮುಂಚೂಣಿಯಲ್ಲಿದೆ ಎಂದು ರಾಜಕೀಯ ಮೂಲಗಳಿಂದ ತಿಳಿದು ಬಂದಿದೆ. ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2ನೇ ಅವಧಿಗೆ ರಚನೆಗೊಂಡಿದ್ದು, ಈಗಾಗಲೇ 1.5 ತಿಂಗಳು ಕಳೆದಿದ್ದು, ವಿಧಾನಸಭೆ ಅಧಿವೇಶನ ಆರಂಭಗೊಳ್ಳುವ ಮುನ್ನ ಸಚಿವ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಸರ್ಕಸ್ ನಡೆಸುತ್ತಿದ್ದು, ಕಾಂಗ್ರೆಸ್ ಸಚಿವರ ಅಂತಿಮ ಪಟ್ಟಿ ಹೈಕಮಾಂಡ್ ಕೈ ಸೇರಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು, ಇಂದು ರಾತ್ರಿ ಅಥವಾ ಬುಧವಾರದ ವೇಳೆಗೆ ಪಟ್ಟಿ ಹೊರಬೀಳಲಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹಿರಿಯ ಶಾಸಕ ಬಾಗೇಪಲ್ಲಿಯ SN ಸುಬ್ಬಾರೆಡ್ಡಿ ಹೆಸರು ಪ್ರಬಲವಾಗಿ ಕಳೆದೊಂದು ತಿಂಗಳಿಂದ ಚಾಲ್ತಿಯಲ್ಲಿದ್ದು, ಈಗ ಮತ್ತೆ 3 ಹೆಸರುಗಳು ಸೇರ್ಪಡೆಯಾಗಿದ್ದು, ಯಾವುದೇ ನಿರ್ಧಾರ ಯಾವುದೇ ಕ್ಷಣದಲ್ಲಿ ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಲಿಜ ಸಮುದಾಯ ಪ್ರಬಲವಾಗಿದ್ದು, ಬಲಿಜ ಸಮುದಾಯ ಕೋಟಾದಲ್ಲಿ ಸಚಿವ ಸ್ಥಾನ ನೀಡುವುದಾದರೆ ಮಾಜಿ ಸಚಿವ MR ಸೀತಾರಾಮ್ ಅಥವಾ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಸಚಿವ ಸ್ಥಾನ ಲಭಿಸುವ ಸಾಧ್ಯತೆಗಳಿವೆ ಎನ್ನಲಾಗಿದೆ. ಮತ್ತೊಂದು ಅಚ್ಚರಿ ಬೆಳವಣಿಗೆಯಲ್ಲಿ ಒಕ್ಕಲಿಗ ಕೋಟಾದಲ್ಲಿ ಯುವಕ ಶರತ್ ಬಚ್ಚೇಗೌಡರವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಚಿವ ಸ್ಥಾನ ನೀಡುವ ಬಗ್ಗೆಯೂ ಪ್ರಸ್ತಾಪವಾಗಿದೆ ಎನ್ನಲಾಗಿದೆ. ಒಟ್ಟಾರೆ ಸಚಿವ ಸಂಪುಟ ವಿಸ್ತರಣೆ ಜಿಲ್ಲೆಯ ಜನರಲ್ಲಿ ಕುತೂಹಲ ಮೂಡಿಸಿದ್ದು, ನಾಳೆಯ ಒಳಗೆ ಅಂತಿಮ ಪಟ್ಟಿ ಹೊರಬರಲಿದೆ ಎನ್ನಲಾಗಿದೆ. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಅಯ್ಯೋ, ಈ ಬ್ರಿಡ್ಜ್ ಕೆಳಗೆ ಹೋದ್ರೆ ಯಾವ ಗಾಡಿ ಒಡೆದು ಬಿಡುತ್ತೋ ಅನ್ನೋ ಭೀತಿಯಲ್ಲಿ ದ್ವಿಚಕ್ರ ಹಾಗೂ 4 ಚಕ್ರ ವಾಹನಗಳು ಓಡಾಡುವಂತಾಗಿದೆ. ಇಂದು ಬೆಳಿಗ್ಗೆ ಪಾಪ ಟಿಪ್ಪರ್ ಡ್ರೈವರ್ಗೆ ಗ್ರಾಚಾರ ಕೆಟ್ಟಿತ್ತು ಅಂತ ಕಾಣುತ್ತೆ. ಅಡ್ಡ ಬಂದ ಬೈಕ್ ತಪ್ಪಿಸಲು ಹೋಗಿ ಡಿವೈಡರ್ಗೆ ಹೊಡೆದು ಟಿಪ್ಪರ್ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬ್ರಿಡ್ಜ್ ಕೆಳಗೆ ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಹೆಚ್ಚಿದೆ. ಬ್ರಿಡ್ಜ್ ಬಳಿ ಜನಜಂಗುಳಿ ಹೆಚ್ಚಾಗಿರುತ್ತೆ. ಸಾಲದು ಎಂಬಂತೆ ಇತ್ತೀಚೆಗೆ 2-3 ಹೋಟೆಲ್ಗಳು ಇವೆ. ಈ ರಸ್ತೆ ಫ್ಲೈಓವರ್ ಮೇಲೆ ಒನ್ ವೇ ಮಾಡಿ ಬೆಂಗಳೂರು ಕಡೆ ಹೋಗುವ ವಾಹನಗಳು ಸರ್ವಿಸ್ ರಸ್ತೆಯಲ್ಲಿ ಹೋಗುವಂತೆ ಮಾಡಿದ್ದಾರೆ. ಇದರಿಂದ ಇಲ್ಲಿ ರಸ್ತೆ ದಾಟುವಾಗ ದ್ವಿಚಕ್ರ ವಾಹನಗಳು, ಕಾರು, ಲಾರಿ, ಬಸ್ಸು ಇತ್ಯಾದಿ ವಾಹನಗಳ ಓಡಾಟಕ್ಕೆ ಸಂಚಕಾರ ಬಂದಿದೆ. ಇಲ್ಲಿ ಯಾವುದೇ ಸೂಚನಾ ಫಲಕಗಳು, ಸಂಚಾರಿ ನಿಯಂತ್ರಣ ದೀಪಗಳು ಅಳವಡಿಸಿಲ್ಲ. ಆದ್ದರಿಂದಲೇ ಇಲ್ಲಿ ವಾರಕ್ಕೆ 2-3 ಅಪಘಾತಗಳು ನಡೆಯುತ್ತಲೇ ಇರುತ್ತವೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಇಂದು ಬೆಳಗ್ಗೆ ಬಾಗೇಪಲ್ಲಿ ಕಡೆಯಿಂದ ಬಂದ ಟಿಪ್ಪರ್ ಗಾಡಿಗೆ ದ್ವಿಚಕ್ರ ವಾಹನ ಅಡ್ಡ ಬಂದಿದ್ದು ಅದನ್ನು ತಪ್ಪಿಸಲು ಹೋಗಿ ಟಿಪ್ಪರ್ ರಸ್ತೆಗೆ ಉರುಳಿ ಬಿದ್ದಿದೆ. ಸ್ವಲ್ಪ ದೂರದಲ್ಲಿ ದ್ವಿಚಕ್ರ ವಾಹನ ಸವಾರ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ವಾರದಲ್ಲಿ ಸುಮಾರು ಒಂದು 2 ಹಾಗೆ ಆಗ್ತಾ ಇರ್ತದೆ ಸರ್ ಆಕ್ಸಿಡೆಂಟು. ಆ್ಯಕ್ಚುಲಿ ಇದು ಇಲ್ಲಿ ಸಿಂಗಲ್ ಒಂದು ಸೈಡು ಹೈವೇ ಮಾಡಿದ್ದಾರೆ ಫ್ಲೈಓವರು. ಹತ್ತು ಕಡೆಯಿಂದ ಬರಬೇಕಾದ್ರೆ ವೆಹಿಕಲ್ಲು ತುಂಬ ಫಾಸ್ಟಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸಿಗ್ನಲ್ಗಳು ಸಹ ಇಲ್ಲ. ಹಾಗಾಗಿ ಇಲ್ಲಿ ಆಕ್ಸಿಡೆಂಟ್ಗಳು ಕಾಮನ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಇಲ್ಲಿ ಸಂಬಂಧಪಟ್ಟಂತಹ ಶಾಸಕರಾಗಲಿ ಸಂಸದರಾಗಲಿ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ. ಎಷ್ಟು ನ್ಯೂಸ್ಗಳಲ್ಲಿ ಬಂದರೂ ಇದ್ರ ಬಗ್ಗೆ ಯಾರೂ ಇದ್ರ ಬಗ್ಗೆ ಕೆರೆ ತಗೊಳ್ತಾ ಇಲ್ಲ. ತುಂಬ ಒಂದು ತಿಂಗಳಲ್ಲಿ ಕನಿಷ್ಠ ಅಂದರೂ 4ರಿಂದ 5 ಆಕ್ಸಿಡೆಂಟು ಪ್ರತಿ ತಿಂಗಳು ಆಗ್ತಾನೇ ಇರ್ತದೆ. ಎಷ್ಟು ನ್ಯೂಸಲ್ಲಿ ಬಂದರೂ ಯಾವುದೇ ಇಲ್ಲಿನ ಸಂಬಂಧಪಟ್ಟಂತಹ ಇಲಾಖೆಯವರಾಗಿರ್ಬೋದು, ನ್ಯಾಷನಲ್ ಹೈವೇ ಅಥಾರಿಟಿಯವರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಮತ್ತು ಇಲ್ಲಿನ ಸ್ಥಳೀಯ ಶಾಸಕರು ಸಂಸದರು ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತಗೊಳ್ತಾ ಇಲ್ಲ ಸರ್. ರಾಷ್ಟ್ರೀಯ ಹೆದ್ದಾರಿ ಬ್ರಿಡ್ಜ್ ಮೇಲೆ 2 ವೇ ರಸ್ತೆ ಮಾಡಿದ್ರೆ ಇಷ್ಟೊಂದು ಅಪಘಾತಗಳು ಆಗುತ್ತಿರಲಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದು, ಹೀಗಲಾದರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇಲ್ಲಿನ ಫ್ಲೈಓವರ್ಗೆ 2 ವೇ ಅಳವಡಿಸಿ ಮನುಷ್ಯರ ಜೊತೆ ಚಲಾಟವಾಡುತ್ತಿರುವ ವಾಹನಗಳಿಂದ ಜೀವ ಉಳಿಸಲು ಮುಂದಾಗುತ್ತಾರೆಯೇ ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕು ಗಿಡ್ನಹಳ್ಳಿಯ ಮನೆಯಲ್ಲಿ ಕಳ್ಳತನ ಮಾಡಲು ವಿಫಲ ಯತ್ನ ನಡೆಸಿದ್ದಾನೆಂದು ತಿಳಿದ ಗ್ರಾಮಸ್ಥರು ಆತನನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಥಳಿಸಿದ ಘಟನೆ ಗಿಡ್ನಹಳ್ಳಿ ಗ್ರಾಮದಲ್ಲಿ ನಡೆದಿದ್ದು, ಆತ ಮನೆಗಳ ಗೇಟು ತೆಗೆದು ಒಳನುಗ್ಗಲು ಯತ್ನಿಸುತ್ತಿದ್ದ. ಕನ್ನಡ ಭಾಷೆ ಗೊತ್ತಿಲ್ಲದ ವ್ಯಕ್ತಿ ಆತನಾಗಿದ್ದು, ಆತನ ಕಳ್ಳತನಕ್ಕೆ ಬಂದಿದ್ದಾನೆಂದು ಹಿಡಿದ ಗ್ರಾಮಸ್ಥರು ಕೊನೆಗೆ ಪೊಲೀಸರ ವಶಕ್ಕೊಪ್ಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಗಿಡ್ನಹಳ್ಳಿ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬ ಹಾಡಾಗಲೇ ಮನೆಗಳ ಗೇಟ್ ತೆಗೆದು ಒಳಗೆ ನುಗ್ಗಲು ಯತ್ನಿಸುತ್ತಿದ್ದ. ಮನೆಯಲ್ಲಿದ್ದ ಹೆಂಗಸರನ್ನ ಬೀಗ ತೆಗೆಯುವಂತೆ ಸನ್ನೆ ಮಾಡುತ್ತಿದ್ದ ಎಂದು ಸ್ಥಳೀಯರು ಕಳ್ಳತನ ಮಾಡಲು ಬಂದಿದ್ದ ವ್ಯಕ್ತಿಯನ್ನ ಹಿಡಿದು ಕಂಬಕ್ಕೆ ಕಟ್ಟಿ ಹಾಕಿ ಚೆನ್ನಾಗಿ ಥಳಿಸಿದ್ದಾರೆ. ಕೇಳಿದ್ರೆ ಮನೆ ನಮ್ದು ಅಂತ ನಾವು ರಾತ್ರಿ ಇಲ್ಲ बड़ा वाला लड़का करता है सर। काम खुला जानते हैं सर, आप काम खुला तो नाम मेरे को इतना ही पता है, उससे ज़्यादा पता नहीं। टाउन में काम करने तो इधर क्यों नहीं? लेबर का
ಕೂಲಿ ಮಾಡ್ತಾ ಇದ್ದಿಲ್ಲ ಅಂತ ಏನ್ ಹೇಳ್ತಾರೆ कौन है किधर है वो सामने से बुढ़ी है हाँ कुछ हो रही है ಕನ್ನಡ ಭಾಷೆ ಗೊತ್ತಿಲ್ಲದ ಆತ ಹಿಂದಿಯಲ್ಲಿ ಮಾತನಾಡುತ್ತಿದ್ದು ಆತ ಏನು ಹೇಳುತ್ತಿದ್ದಾನೆಂದು ಯಾರಿಗೂ ಅರ್ಥವಾಗುತ್ತಿಲ್ಲ. ಗಿಡ್ನಹಳ್ಳಿ ಹೊಸಗುಡಿಯ ಬಳಿ ಇಟ್ಟಿಗೆ ಫ್ಯಾಕ್ಟರಿಗಳು ಲೇಔಟ್ಗಳಲ್ಲಿ ಹೊರ ರಾಜ್ಯದ ಕೆಲವರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅವರಿರಬಹುದು ಎಂದು ಕೆಲವರು ಭಾವಿಸಿದ್ದರು ಎನ್ನಲಾಗಿದ್ದು, ಅಂತಿಮವಾಗಿ ಈತನನ್ನ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಒಪ್ಪಿಸಿದ್ದು, ಈತ ಕಳ್ಳನೋ ಅಥವಾ ದಾರಿ ತಪ್ಪಿ ಬಂದು ಏನಾದರೂ ಸಹಾಯ ಬೇಡಿ ಬಂದಿದ್ನೋ ಎಂಬುದು ತನಿಖೆಯಿಂದ ಮಾತ್ರ ತಿಳಿಯಬೇಕಾಗಿದೆ. ಹೋಗ ಅಮ್ಮನಕ್ ಹೋಗಿ ಬಿಕ್ ಕೈ ಕೊಡ ಅಂತ ಹೇಳ್ತಾ ಇದ್ದ ಬಾಕ್ಲು ತಟ್ಬಿಟ್ಟ ಬಿಕ್ ಹೋಗಿ ಕೊಡಿದ್ರಕ ಅವ್ನ ಕಿರ್ಲಿಗಂಡಿದ್ಕ ತಕೊಂಡ್ಬಿಟ್ಟ. ಆಮೇಲೆ ಅವ್ರು ಹಿಡ್ಕಂತಾನೆ ಅವ್ನ ಕಿರ್ಲಿಗಂತಾನೆ ಅವ್ರು ಬಂದ್ಬಿಡ್ತಾನೆ. ಅವನೇನ್ ಮಾಡಂತ ತಿರ್ಗಿ ವಾಪಸ್ ಹೊರಟು ಬಂದ ಇಲ್ಲೆಲ್ಲ ಹಿಡ್ಕೊಂಡು ಜನಗಳು ಬೇರೆ ಪಟ್ಕೆ. ಆಮೇಲೆ ಈ ಮನೆ ಹತ್ರಕ್ ಬಂದಲ್ಲ, ಈ ಮನೆ ಹತ್ರಕ್ ಬಂದು ಡೈರೆಕ್ಟ್ ಒಳಗ್ ಕೊಟ್ಟದ್ನು. ಒಳಗ್ ಕೊಟ್ಟ ಅವನೇ ಗೇಟ್ ಬಾಗಿಲು ತಕೊಂಡ್ ಮನ್ಯಾಗ ಯಾರು ಇರಲ್ಲ ಹಂಗ ಮಾಡ್ಯಾನಪ್ಪ. ಬಂದ ನನ್ನ ಮಗನಪ್ಪ ಈಗ ನೋಡಿ ಈ ಪಕ್ಕೆಲ್ಲ ತಿರ್ಲಾಡ ನನ್ನ ಮಗನ ಅತ್ತಂಗ ನೋಡ್ಯಾನ ಹೋಗ್ಯಾಂಗಿಲ್ಲ. ನಾನು ನೋಡ್ಕೊಂಡಿದ್ದು ಮನೆ ಹತ್ರ ನಿಂಕ. ಆಮೇಲೆ ಹೋಗಿ ನಾನು ತಾಟೇನು ಎಲ್ಲೆಲ್ಲ ಹೋಗಿ ಸುಮ್ಮನೆ ಅಂತ ಹೇಳಿ ಕಲ್ಲಿರಾಗಿದ್ದು ನಾಲ್ಕು ಸುಮ್ಮನೆ ಅವ್ನು ಹೋಯ್ದಂತ ಚೆನ್ನಾಗ ಅವನಪ್ಪ. ಏನು ಕದಿಮ್ನಿದ್ದ ಕಟ ನಿನ್ನ ಕಟನಪ್ಪ ಬಂದ ಮಗನವನು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರಿ ಗೋಮಾಳದ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಹೋಬಳಿಯ ಗೋವೇನಹಳ್ಳಿ ಗ್ರಾಮದಲ್ಲಿನ 3 ಎಕರೆ 15 ಗುಂಟೆ ಗೋಮಾಳದ ಭೂ ಪ್ರದೇಶಕ್ಕೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಭೂಮಿಯನ್ನ ಲಪಟಾಯಿಸಲು ಭೂಗಳ್ಳರು ಪ್ರಯತ್ನಿಸುತ್ತಿದ್ದಾರೆ. ಅಧಿಕಾರಿಗಳಿಗೆ ಇದರ ಸಂರಕ್ಷಣೆಗೆ ಮನವಿ ಮಾಡಿದ್ರೂ ಸ್ಪಂದಿಸುತ್ತಿಲ್ಲ ಎಂದು ಗೋವೇನಹಳ್ಳಿ ಗ್ರಾಮಸ್ಥರು ಪ್ರತಿಭಟಿಸಿದ್ದಾರೆ. ನೆಲಮಂಗಲ ತಾಲೂಕು ತ್ಯಾಮಗೊಂಡು ಬೇಗೂರು ರಸ್ತೆಗೆ ಹೊಂದಿಕೊಂಡಿರುವ ಸುಮಾರು 50 ಕೋಟಿ ಬೆಲೆ ಬಾಳುವ 3 ಎಕರೆ 15 ಗುಂಟೆ ಪ್ರದೇಶದ ಮೇಲೆ ಭೂ ಮಾಫಿಯಾದವರ ಕಣ್ಣು ಬಿದ್ದಿದೆ. ಸುಮಾರು ವರ್ಷಗಳಿಂದ ನಕಲಿ ದಾಖಲೆಯನ್ನ ತಂದು ಭೂಮಿಯನ್ನ ವಶಕ್ಕೆ ಪಡೆಯಲು ಪ್ರಯತ್ನ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಭೂ ದಾಖಲೆಗಳ ಪ್ರಕಾರ ಸುಮಾರು ವರ್ಷದಿಂದ ಗೋವೇನಹಳ್ಳಿ ಸುತ್ತಮುತ್ತಲಿನ ಪ್ರದೇಶ ಜಾನುವಾರುಗಳಿಗೆ ಹುಲ್ಲುಗಾವಲಿಗಾಗಿ ಮೀಸಲಿಟ್ಟಿರುವ ಪ್ರದೇಶವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಬೆಲೆ ಗಗನಕ್ಕೇರಿದೆ. ಇದರಿಂದ ಈ ಭೂಮಿಯನ್ನ ಏನಾದ್ರೂ ಮಾಡಿ ಹಿಡುವಳಿ ಮಾಡಲು ಮುಂದಾಗುತ್ತಿದ್ದಾರೆ. ಈ ಪ್ರದೇಶವನ್ನ ಭೂಗಳ್ಳರಿಂದ ರಕ್ಷಿಸಬೇಕು ಎಂದು ಸ್ಥಳೀಯ ಅಧಿಕಾರಿಗಳಿಗೆ ಗ್ರಾಮದ ಮುಖಂಡ ಮಂಜುನಾಥ್ ಮನವಿ ಮಾಡಿದರು. ಕೇಳಿಬೇಡಿಂದ ಅಲರ್ಟ್ ಆಯ್ತು ಇಲ್ಲ ಇದಾಯ್ತು ಮಾರಾಟ ಮಾಡಿರಲ್ಲ. ಮಾರಾಟ ಮಾಡಿದಾಗ 1 ಎಕರೆ ಉತ್ಕೊಂಡು 2 ಎಕರೆ ಪೊಸಿಷನ್ ಆಗಿದ್ರಲ್ಲ ಆ ಜಮೀನ ಸರ್ವೆ ಮಾಡಿ ಅದನ್ನ ಸರಿಪಡಿಸಿ ಈ ಕಡೆಗೆ ಈಚೆ ಬಂದಿರೋ 18ನೇ ಸರ್ವೆ ನಂಬರ್ ಬಂದಿದ್ರಲ್ಲ ರೈತರುಗಳು ಅವ್ರನ್ನ ಅದಕ್ಕೆ ಕುಂಡಿಸಿ ಅವ್ರು ಮಾರಾಟ ಮಾಡಿ ಕೊಡ್ಬೇಕಾಯ್ತು ಅವ್ರಿಗೆ. ಅದನ್ನ ಏನು ಕೊಡಲಿಲ್ಲ. ಅದನ್ನ 1 ಎಕರೆ ಉತ್ಕೊಂಡಿದ್ರೆ 1 ಎಕರೆ ದುಡ್ಡು ಕೊಟ್ಟರು. 2 ಎಕರೆ ಜಮೀನು ಅದ್ರೊಳಗೈತೆ. ಇನ್ನೊಂದು ಎಕರೆ ಎಕ್ಸ್ಟ್ರಾ ಜಮೀನು ಅದ್ರೊಳಗೆ ಸೇರ್ಕಂತು. ಈ ಹೆಚ್ಚುವರಿ ಉತ್ಕೊಂಡಿದ್ರಲ್ಲ 18ರಲ್ಲಿ ಅವ್ರನ್ನ ಹೆಚ್ಚುವರಿ ನಂಬರ್ ಹಾಕ್ಬಿಟ್ಟು ಇದರೊಳಗೆ ನಾವು ಉತ್ಕೊಂಡಿದ್ದೀವಿ ಅಂತ ಪೊಸಿಷನ್ ಮಾಡಿ ಸುಮ್ಮನೆ ಮಾಡಿ ಯಾರು ಭೂಗಳ್ಳರು ಅಂತ ಹೇಳ್ತಾರೆ ಅವರು ಆ ಥರ ಮಾಡಿ ಹೊಸ ನಂಬರ್ ಹಾಕಿ ಇದನ್ನ ಆಕ್ರಮಣ ಮಾಡಕ್ ಬಂದವ್ರೆ. ಆದ್ರಿಂದ ಈ 18ನೇ ಸರ್ವೆ ನಂಬರ್ ಗೋಮಾಳ. ಇದು ಗೋಮಾಳ ಅಚ್ಚುಕಟ್ಟಾಗಿ ಇಲ್ಲಿವರೆಗೂ ಕಾಪಾಡ್ಕೊಂಡಿದ್ವಿ. ಇನ್ಮೇಲೂ ಸಹ ಉಳಿಸ್ಕೊಳ್ಬೇಕು ಅಂತ ನಿಮ್ಮ ಮುಖಾಂತರ MLA ಅವ್ರಿಗಾಗ್ಲಿ ಈ ತಾಲೂಕು ತಹಸೀಲ್ದಾರ್ಗಾಗ್ಲಿ DC ಅವ್ರಿಗಾಗ್ಲಿ ಎಲ್ಲರಿಗೂ ಮನವಿ ಮಾಡ್ಕೊತೀವಿ ಕಳಕಳಿಯಿಂದ. ಗೋವೇನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಪ್ರಕಾಶ್ ಮಾತನಾಡಿ, ಸರ್ಕಾರಿ ಗೋಮಾಳವನ್ನ ಸಂರಕ್ಷಿಸುವಂತೆ DC, AC, ತಹಸೀಲ್ದಾರ್ ಅವರಿಗೆ ಅರ್ಜಿ ಮೂಲಕ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಪ್ರದೇಶ ಗ್ರಾಮಸ್ಥರ ಅನುಕೂಲಕ್ಕೆ ಇದ್ದು ಭೂಗಳ್ಳರಿಗಲ್ಲ. ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನ ಬಿಟ್ಟುಕೊಡುವುದಿಲ್ಲ. ಸಾರ್ವಜನಿಕರ ಬಳಕೆಗೆ ಅನುಕೂಲವಾಗುವಂತೆ ಮಾನ್ಯ ಶಾಸಕರು ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿ ಸರ್ಕಾರದ ಕೈತಪ್ಪಿ ಹೋಗುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಗೋವೇನಹಳ್ಳಿ ಗ್ರಾಮಸ್ಥರಾದ ನಾರಾಯಣಸ್ವಾಮಿ, ಪ್ರಕಾಶ್, ಹನುಮಂತರಾಯಪ್ಪ ಸೇರಿದಂತೆ ಗ್ರಾಮಸ್ಥರು ಇದ್ದರು. ರಾಮ್ ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ಆರಂಭದಿಂದಲೂ ಮುಂಚೂಣಿಯನ್ನ ಕಾಯ್ದುಕೊಂಡಿದ್ದು, ಇದುವರೆಗೂ 9,51,985 ಮತದಾರರ ಮಾಹಿತಿಯನ್ನ ಆನ್ಲೈನ್ ಮೂಲಕ ಗಣಕೀಕರಣ ಮಾಡಲಾಗಿದೆ. ಈ ಮೂಲಕ ಜಿಲ್ಲೆಯಲ್ಲಿ 89% ಪ್ರಗತಿ ಸಾಧಿಸಲಾಗಿದ್ದು, ರಾಜ್ಯದಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆ ಮೊದಲ ಸ್ಥಾನವನ್ನ ಗಳಿಸಿದೆ ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಪ್ರಭು ಮಾಹಿತಿ ನೀಡಿ,
ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವು ಆರಂಭದಿಂದಲೇ ಚುರುಕುಗೊಂಡಿದ್ದು ಮತಗಟ್ಟೆ ಮಟ್ಟದ ಅಧಿಕಾರಿಗಳ ಕ್ರಿಯಾಶೀಲ ಕಾರ್ಯನಿರ್ವಹಣೆ, BLO2 ರಾಜಕೀಯ ಪ್ರತಿನಿಧಿಗಳ ಸಹಕಾರ ಹಾಗೂ ಜಿಲ್ಲೆಯ ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆಯಿಂದ ಉತ್ತಮ ಪ್ರಗತಿ ಸಾಧಿಸಲು ಸಾಧ್ಯವಾಗಿದೆ. ಜಿಲ್ಲೆಯ ಒಟ್ಟು 9,51,985 ಮತದಾರರ ವಿವರಗಳನ್ನು ಭಾರತ ಚುನಾವಣಾ ಆಯೋಗವು ನಿಗದಿಪಡಿಸಿರುವ ತಂತ್ರಾಂಶದಲ್ಲಿ ಯಶಸ್ವಿಯಾಗಿ ದಾಖಲಿಸಲಾಗಿದೆ. ಈ ಪೈಕಿ 1,17,519 ಮತದಾರರ ವಿವರಗಳ ಪರಿಶೀಲನೆ ಮತ್ತು ಪರಿಷ್ಕರಣೆ ಕಾರ್ಯವು ಪ್ರಗತಿಯಲ್ಲಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದರು. ಫಲಶ್ರುತಿಯಾಗಿ ಮೊದಲನೇ ಹಂತದಲ್ಲಿ 10,69,504 ಮತದಾರರು ಏನಿದ್ರು ಆ ಎಲ್ಲ ಮತದಾರರನ್ನ ಗುರುತಿಸಿ ಅವರನ್ನ ನೋಂದಣಿ ಮಾಡಿ ಅವರನ್ನ ಡಿಜಿಟೈಸ್ ಮಾಡಿ ಗಣಕೀಕರಣ ಮಾಡಿ ಕರಡು ಪ್ರತಿಗೆ ಸೇರಿಸುವಂತ ಒಂದು ಕೆಲಸ. ಅದೇ ರೀತಿ ಯಾರ್ಯಾರು ಶಾಶ್ವತವಾಗಿ ಸಿಗ್ತಾ ಇಲ್ಲ, ಮರಣ ಹೊಂದಿದ್ದಾರೆ, ಡೂಪ್ಲಿಕೇಟ್ಗಳಾಗಿ 2 ಕಡೆಗಳಲ್ಲಿ 3 ಕಡೆಗಳಲ್ಲಿ ಮತದಾನವನ್ನು ಹೊಂದಿದ್ದಾರೆ ಅಂತ ಎಲ್ಲ ಡೂಪ್ಲಿಕೇಟ್ಗಳನ್ನು ಮತ್ತೆ ಶಿಫ್ಟೆಡ್ ಶಾಶ್ವತವಾಗಿ ವಾಸನೆ ಇಲ್ಲದೆ ಇರ್ತಕ್ಕಂಥ ಮತದಾರರು, ಹೀಗೆ ಆ ಎಲ್ಲ ಮತದಾರರನ್ನು ಕೂಡ ಜಿಲ್ಲೆಯಲ್ಲಿ ಗುರುತಿಸಿ ಆ ಎಲ್ಲ ಮತದಾರರಿಗೂ ಕೂಡ ಸಮರ್ಪಕವಾದ ದಾಖಲೀಕರಣಗಳನ್ನು ಮಾಡಿಕೊಂಡು ಆ ಪ್ರಕ್ರಿಯೆಯನ್ನು ಕೂಡ ನಾವು ಮುಗಿಸಿದ್ದೇವೆ. ಅನಿವಾರ್ಯ ಕಾರಣಗಳಿಂದ ಇದುವರೆಗೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯದಲ್ಲಿ ಭಾಗವಹಿಸದ ಅಥವಾ ಯಾವುದೇ ಕಾರಣದಿಂದ ಮಾಹಿತಿ ನೀಡಲು ಸಾಧ್ಯವಾಗದೆ ಉಳಿದಿರುವ ಜಿಲ್ಲೆಯ ನಾಗರಿಕರು ತಕ್ಷಣ ತಮ್ಮ ವ್ಯಾಪ್ತಿಯ ಮತಗಟ್ಟೆ ಮಟ್ಟದ ಅಧಿಕಾರಿಗಳನ್ನ ಅಥವಾ BLO2 ರಾಜಕೀಯ ಪ್ರತಿನಿಧಿಗಳನ್ನ ಸಂಪರ್ಕಿಸಲು ಅವರು ಮನವಿ ಮಾಡಿದ್ರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ MR ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಮಾಧ್ಯಮ ಪ್ರತಿನಿಧಿಗಳು ಭಾಗವಹಿಸಿದ್ರು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜಘಟ್ಟ ಗ್ರಾಮದ ಹೊರವಲಯದಲ್ಲಿರುವ ಕಂಬದರಾಯಸ್ವಾಮಿ ದೇವಸ್ಥಾನದ ಬಾಗಿಲು ಒಡೆದು ಒಳನುಗ್ಗಿರುವ ಕಳ್ಳರು ದೇವರ ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿ ವಿಗ್ರಹ ಕದ್ದೊಯ್ದಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟ ಗ್ರಾಮದ ಹೊರವಲಯದಲ್ಲಿರುವ ಕಂಬದರಾಯಸ್ವಾಮಿ ದೇವಸ್ಥಾನದಲ್ಲಿ ಕಳೆದ ರಾತ್ರಿ ದುಷ್ಕರ್ಮಿಗಳು ಕಳ್ಳತನ ನಡೆಸಿದ್ದಾರೆ. ದೇವಸ್ಥಾನದ ಮುಖ್ಯ ದ್ವಾರದ ಬೀಗವನ್ನು ಮುರಿದು ಒಳನುಗ್ಗಿದ ಕಳ್ಳರು ಬಳಿಕ ಗರ್ಭಗುಡಿಯ ಬಾಗಿಲನ್ನು ಒಡೆದು ದೇವರಿಗೆ ಅಲಂಕರಿಸಲಾಗಿದ್ದ ಬೆಳ್ಳಿ ಕಿರೀಟ ಹಾಗೂ ಬೆಳ್ಳಿ ವಿಗ್ರಹವನ್ನು ಕದ್ದೊಯ್ದಿದ್ದಾರೆ. ಇಂದು ಬೆಳಿಗ್ಗೆ ಎಂದಿನಂತೆ ದೇವಸ್ಥಾನದ ಅರ್ಚಕರಾದ ಶ್ರೀನಿವಾಸ್ ರವರು ಪೂಜೆಗಾಗಿ ದೇವಸ್ಥಾನಕ್ಕೆ ಆಗಮಿಸಿದಾಗ ಬಾಗಿಲುಗಳು ಒಡೆದಿರುವುದು ಗಮನಕ್ಕೆ ಬಂದಿದೆ. ಪರಿಶೀಲನೆ ನಡೆಸಿದ ವೇಳೆ ದೇವರ ಬೆಳ್ಳಿ ಕಿರೀಟ ಮತ್ತು ಬೆಳ್ಳಿ ವಿಗ್ರಹ ಕಾಣೆಯಾಗಿರುವುದು ತಿಳಿದುಬಂದಿದೆ. ತಕ್ಷಣವೇ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಗಿದ್ದು ಬಳಿಕ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಕಳ್ಳರ ಪತ್ತೆಗಾಗಿ ತನಿಖೆ ಆರಂಭಿಸಿದ್ದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿರುವ CCTV ಕ್ಯಾಮೆರಾಗಳ ಮಾಹಿತಿ ಹಾಗೂ ಇತರ ಸಾಕ್ಷ್ಯಗಳನ್ನು ಸಂಗ್ರಹಿಸುವ ಕಾರ್ಯ ನಡೆಸುತ್ತಿದ್ದಾರೆ. ಘಟನೆ ಕುರಿತು ಮಾತನಾಡಿದ ಸ್ಥಳೀಯ ನಿವಾಸಿ ರಾಜಘಟ್ಟ ಗಣೇಶ್, ದೇವಸ್ಥಾನವು ಗ್ರಾಮದ ಹೊರವಲಯದಲ್ಲಿದ್ದು ಸುತ್ತಮುತ್ತ ಯಾವುದೇ ಮನೆಗಳಿಲ್ಲ. ಈ ಪ್ರದೇಶದಲ್ಲಿ ಗಾಂಜಾ ಸೇವನೆ ಮಾಡುವವರ ಓಡಾಟ ಹೆಚ್ಚಾಗಿರುವುದರಿಂದ ಸಾಮಾನ್ಯ ಜನರು ದೇವಸ್ಥಾನದ ಬಳಿ ಬರಲು ಹೆದರುತ್ತಿದ್ದಾರೆ. ಇದೇ ಪರಿಸ್ಥಿತಿಯನ್ನು ದುರುಪಯೋಗಪಡಿಸಿಕೊಂಡ ಕಳ್ಳರು ರಾತ್ರಿ ವೇಳೆ ಯಾವುದೇ ಅಡ್ಡಿ ಇಲ್ಲದೆ ಕೃತ್ಯ ಎಸಗಿದ್ದಾರೆ ಅಂತ ಆರೋಪಿಸಿದರು. ಇವತ್ತು ಇಲ್ಲಿ ಊರಿಂದ ಹೊರಗಡೆ ಇದೆ ದೇವಸ್ಥಾನ, ಬಹಳ ಪ್ರಸಿದ್ಧಿ ಇರುವಂತಹ ದೇವಸ್ಥಾನ. ಇದರದ್ದು ದೇವಸ್ಥಾನದ್ದು ಬಾಗಿಲೆಲ್ಲ ಬೀಗ ಎಲ್ಲ ಹೊಡೆದಾಕಿದ್ದಾರೆ. 2 ದೇವಸ್ಥಾನದ ಬಾಗಿಲದೂ ಬೀಗ ಹೊಡೆದಾಕಿದ್ದಾರೆ. ಬಾಗಿಲೆಲ್ಲ ಗರ್ಭಗುಡಿದು ಹೊಡೆದಾಕಿದ್ದಾರೆ. ದೇವ್ರದ್ದು ಬೆಳ್ಳಿ ವಿಗ್ರಹ ತೊಗೊಂಡೋಗಿದ್ದಾರೆ, ಬೆಳ್ಳಿ ಕಿರೀಟ ತೊಗೊಂಡೋಗಿದ್ದಾರೆ. ಮತ್ತು ಬಂದಾಗೆಲ್ಲನೂ ಗಂಟೆಗಳೆಲ್ಲ ಹೊಡೆದಾಕಿ ಈ ಥರ ಎಲ್ಲ ಬೇಕು ಅಂತ ಒಂಥರ ಕಿಂಗೇಡಿಗಳು ಇದೊಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲೇನಾಗ್ಬಿಟ್ಟಿದೆ, ಊರಿಂದ ಹೊರಗಡೆ ಇರೋ ದೇವಸ್ಥಾನ ಅಂದ್ಬಿಟ್ಟು ಇಲ್ಲಿ ಗಾಂಜಾ ಹೊಡೆಯೋರು ಮತ್ತು ಈ ಅಸಭ್ಯ ವರ್ತನೆಗಳು ಮಾಡೋ ಅಂಥವರೆಲ್ಲ ಇಲ್ಲೊಂದು ಸ್ವಲ್ಪ ನಡವಳಿಕೆಗಳು ಕಂಡು ಬಂದಿದೆ. ದಯವಿಟ್ಟು ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ದಯವಿಟ್ಟು ನಮಗೆ ಇದಕ್ಕೆ ಸಹಾಯ ಮಾಡಿಕೊಡ್ಬೇಕು. ಗ್ರಾಮದ ದೇವಸ್ಥಾನವನ್ನು ಕಾಪಾಡ್ಕೊಳ್ಳೋದಕ್ಕೆ ದಯವಿಟ್ಟು ನೀವು ಸಹಾಯ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ನಾಗರಿಕರೆಲ್ಲರೂ ಸಹ ಬಂದು ಹೋಗುವಂಥ ದೇವಸ್ಥಾನ ಇದು. ಹೆಣ್ಮಕ್ಳೆಲ್ಲ ಬರ್ತಾರೆ. ಹೆಣ್ಮಕ್ಳೆಲ್ಲ ಬಂದಾಗ ಭಾಳ ಇಲ್ಲಿ ತೊಂದರೆಗಳಾಗುತ್ತೆ. ಭಯಭೀತವಾಗಿ ಬರ್ತಾ ಇದ್ದಾರೆ. ಇಲ್ಲಿಗೆ ದಯವಿಟ್ಟು ಇದಕ್ಕೆ ಸಹಾಯ ಮಾಡಿಕೊಡ್ಬೇಕು.
ಇನ್ನು ದೇವಸ್ಥಾನಕ್ಕೆ ಸೂಕ್ತ ಭದ್ರತೆ ಕಲ್ಪಿಸುವಂತೆ ಹಾಗೂ ಕಳ್ಳರನ್ನ ಶೀಘ್ರವೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದ್ದಾರೆ. ಗ್ರಾಮದಿಂದ ಹೊರವಲಯದಲ್ಲಿರುವ ದೇವಾಲಯಗಳಲ್ಲಿ ರಾತ್ರಿ ಗಸ್ತು ಹೆಚ್ಚಿಸುವ ಅಗತ್ಯ ಇದೆ ಎಂಬ ಅಭಿಪ್ರಾಯವು ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಭಕ್ತರು ಕಾಣಿಕೆ ರೂಪದಲ್ಲಿ ಅರ್ಪಿಸಿದ ದೇವರ ಆಭರಣಗಳನ್ನೇ ಕಳ್ಳರು ದೋಚಿರುವ ಈ ಘಟನೆ ಸ್ಥಳೀಯರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ. ಆರೋಪಿಗಳನ್ನು ಎಷ್ಟು ಬೇಗ ಬಂಧಿಸಲಾಗುತ್ತದೆ ಮತ್ತು ದೇವಸ್ಥಾನಗಳ ಭದ್ರತೆಗಾಗಿ ಪೊಲೀಸ್ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ದೇವೇಗೌಡ ಅವರ ನಿಧನದ ಅಂಗವಾಗಿ ಗೌರಿಬಿದನೂರು ನಗರದ ಗಾಂಧಿ ವೃತ್ತದಲ್ಲಿ ಜೆಡಿಎಸ್ ತಾಲೂಕು ಘಟಕದ ವತಿಯಿಂದ ಶ್ರದ್ಧಾಂಜಲಿ ಸಭೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದಿವಂಗತ ಚೆನ್ನಮ್ಮ ದೇವೇಗೌಡರಿಗೆ ಗೌರಿಬಿದನೂರಿನಲ್ಲಿ ಜೆಡಿಎಸ್ ವತಿಯಿಂದ ಶ್ರದ್ಧಾಂಜಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೆಡಿಎಸ್ ಅಧ್ಯಕ್ಷ ಮುಕ್ತ ಮುನಿಯಪ್ಪ, ಗೌರಿಬಿದನೂರು ತಾಲೂಕು ಜೆಡಿಎಸ್ ಮುಖಂಡ ಸಿಆರ್ ನರಸಿಂಹಮೂರ್ತಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಚೆನ್ನಮ್ಮ ದೇವೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ದೇವೇಗೌಡರ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿ ದೊರೆಯಲಿ ಅಂತ ಪ್ರಾರ್ಥಿಸಿ ಕೆಲ ಕಾಲ ಮೌನಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಚೆನ್ನಮ್ಮ ದೇವೇಗೌಡ ಅವರ ಅಗಲಿಕೆಯಿಂದ ಜೆಡಿಎಸ್ ಕುಟುಂಬಕ್ಕೆ ಅಪಾರ ನಷ್ಟವಾಗಿದೆ. ಪ್ರಧಾನಿಯ ಪತ್ನಿಯಾಗಿದ್ದರೂ ಯಾವುದೇ ಅಹಂಕಾರ ಇಲ್ಲದೆ ಮನೆಗೆ ಬಂದ ಪ್ರತಿಯೊಬ್ಬರನ್ನು ತಾಯಿಯ ಮಮತೆಯಿಂದ ಸ್ವಾಗತಿಸಿದರು. ಅವರ ಸರಳತೆ, ಕರುಣೆ ಹಾಗೂ ಮಾನವೀಯ ಗುಣಗಳು ಸದಾ ಸ್ಮರಣೀಯವಾಗಿರ್ತವೆ ಎಂದರು. ತಾಯಿ ಮತ್ತು ದೇವೇಗೌಡರ ಧರ್ಮಪತ್ನಿಯಾದಂಥ ದಿವಂಗತ ಚೆನ್ನಮ್ಮನವರು ಇದೇ ತಿಂಗಳು 18ನೇ ತಾರೀಕು ಶನಿವಾರ ಮೃತಪಟ್ಟರು. ಅಲ್ಲಿಂದ ಅವ್ರನ್ನ ಅವರ ಹೊಳೆ ನರಸೀಪುರ ಅವ್ರ ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅದನ್ನ ಬಾಡಿನ ಇಡೀ ನೆಲಮಂಗಲಿಂದ ಹಿಡಿದು ಚನ್ನರಾಯಪಟ್ಟಣ ಹೊಳೆ ನರಸೀಪುರವರೆಗೂ ಪಾದಯಾತ್ರೆ ನೋಡಿದಾಗ ಬೆಳಗಿನ ಜಾವ 4:15 ಗಂಟೆಗೆ ಅವರ ಪಾರ್ಥಿವ ಶರೀರ ಊರಿಗೆ ತಲುಪ್ತು. ಅಂದರೆ ಇದರ ಅರ್ಥ ಚೆನ್ನಮ್ಮರ ಆದರ್ಶ ಮಹಿಳೆ ಅನ್ನೋದಕ್ಕೆ ಇದು ಪೂರ್ವವಾಗಿ ಅಂತ ನನ್ನ ಭಾವನೆ. ಸಭೆಯಲ್ಲಿ ತಾಲೂಕು ಜೆಡಿಎಸ್ ಮುಖಂಡ ಸಿಆರ್ ನರಸಿಂಹಮೂರ್ತಿ, ತಾಲೂಕು ಜೆಡಿಎಸ್ ಕಾರ್ಯಾಧ್ಯಕ್ಷ ಎಚ್.ಪಿ. ನಟರಾಜು ಸೇರಿದಂತೆ ಹಲವು ಮುಖಂಡರು ಚೆನ್ನಮ್ಮ ದೇವೇಗೌಡರ ಅವರ ಸಾಮಾಜಿಕ ಕಳಕಳಿ, ಕುಟುಂಬದ ಮೇಲಿನ ಪ್ರೀತಿ ಹಾಗೂ ಪಕ್ಷದ ಕಾರ್ಯಕರ್ತರೊಂದಿಗೆ ಹೊಂದಿದ್ದ ಆತ್ಮೀಯ ಸಂಬಂಧವನ್ನು ನೆನಪಿಸಿಕೊಂಡರು. ಅವರ ಅಗಲಿಕೆ ರಾಜ್ಯಕ್ಕೆ ಹಾಗೂ ಜೆಡಿಎಸ್ ಕುಟುಂಬಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತ ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಜೆಡಿಎಸ್ ಖಜಾಂಚಿ ಕೋಟೆ ಭಾಸ್ಕರ್, ವಕೀಲ ನರಸಿಂಹಮೂರ್ತಿ, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಕಾಮರಾಜು, ರೈಲ್ವೆ ಬೇಗ್, ವೆಂಕಟರಮಣಪ್ಪ, ರಾಘವೇಂದ್ರ, ಪ್ರಭು, ಚಿನ್ನಪ್ಪರೆಡ್ಡಿ, ಮಹೇಂದ್ರ ರೆಡ್ಡಿ, ಶ್ರೀನಿವಾಸ ರೆಡ್ಡಿ, ಶಿವಾರೆಡ್ಡಿ, ಧನರಾಜ್ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಭ್ರೂಣಲಿಂಗ ಪತ್ತೆ ಮಾಡಿಸಿಕೊಳ್ಳಲು ಮಂಡ್ಯ ಜಿಲ್ಲೆಯಿಂದ ಗರ್ಭಿಣಿಯರು ಚಿಂತಾಮಣಿಯ ಸುಮಾ ನರ್ಸಿಂಗ್ ಹೋಮ್ಗೆ ಬರುತ್ತಿದ್ದಾರೆ ಎಂಬ ಗುಪ್ತ ಮಾಹಿತಿಯ ಆಧಾರದ ಗುಮಾನಿಯ ಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ತಂಡ ಸುಮಾ ನರ್ಸಿಂಗ್ ಹೋಮ್ಗೆ ಭೇಟಿ ನೀಡಿ ಗುಪ್ತ ಕಾರ್ಯಾಚರಣೆ ನಡೆಸಿದ್ದಾರೆ. ಚಿಂತಾಮಣಿಯ ಸುಮಾ ನರ್ಸಿಂಗ್ ಹೋಮ್ಗೆ ಮಹಿಳೆಯರು ಮಂಡ್ಯ ಜಿಲ್ಲೆಯಿಂದ ಬಂದು ಭ್ರೂಣ ಪತ್ತೆ ಮಾಡುತ್ತಿರುವ ಬಗ್ಗೆ ಗುಪ್ತ ಮಾಹಿತಿಯ ಆಧಾರದ ಗುಮಾನಿಯ ಮೇಲೆ ಮಂಡ್ಯ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಬೆಟ್ಟಸ್ವಾಮಿ ಜಿ, ರಾಜ್ಯ ಸಕ್ಷಮ ಪ್ರಾಧಿಕಾರದ ಪ್ರತ್ಯೋಜಿತ ಅಧಿಕಾರಿ ಉಪನಿರ್ದೇಶಕರಾದ ಡಾಕ್ಟರ್ ಶೋಭಾ ಟಿಆರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಇಲಾಖೆ ಅಧಿಕಾರಿಗಳ ತಂಡ ಮಂಗಳವಾರ ಚಿಂತಾಮಣಿಯ ಸುಮಾ ನರ್ಸಿಂಗ್ ಹೋಮ್ ಮೇಲೆ ದಾಳಿ ಮಾಡಿ ಏಜೆಂಟರೊಬ್ಬರನ್ನು ವಶಕ್ಕೆ ಪಡೆದು ಗುಪ್ತ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಈ ದಾಳಿಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಸೇರಿದಂತೆ ಮಂಡ್ಯ ಜಿಲ್ಲೆಯ ಆರೋಗ್ಯಾಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ
50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಪೇದೆಯಾಗಿ ಸೇವೆ ಸಲ್ಲಿಸುತ್ತಿದ್ದ ಸುಮಾರು 48 ವರ್ಷದ ಲೋಕೇಶ್ ಕುಮಾರ್ ಅವರು ಸೋಮವಾರ ತಡರಾತ್ರಿ ಕರ್ತವ್ಯ ಮುಗಿಸಿಕೊಂಡು ಗೌರಿಬಿದನೂರಿನಿಂದ ಮಂಚೇನಹಳ್ಳಿಯತ್ತ ಬೈಕ್ನಲ್ಲಿ ತೆರಳುತ್ತಾ ಇದ್ರು. ರಾತ್ರಿ ಸುಮಾರು 12 ಗಂಟೆ ವೇಳೆಗೆ ಪುರ ಗ್ರಾಮದ ಸಮೀಪ ರಸ್ತೆ ಬದಿಯಲ್ಲಿ ಕೆಟ್ಟು ನಿಂತಿದ್ದ ಕ್ಯಾಂಟರ್ ವಾಹನವನ್ನು ಗಮನಿಸದೆ ಅವರ ಬೈಕ್ ನೇರವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಲೋಕೇಶ್ ಕುಮಾರ್ ಅವರು ರಸ್ತೆಗೆ ಬಿದ್ದು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅಪಘಾತವನ್ನು ಗಮನಿಸಿದ ಸ್ಥಳೀಯರು ಕೂಡಲೇ ಸ್ಥಳಕ್ಕೆ ಧಾವಿಸಿ ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಅಲ್ಲಿ ವೈದ್ಯರು ಪ್ರಾಥಮಿಕ ಚಿಕಿತ್ಸೆ ನೀಡಿದ ಬಳಿಕ ತಲೆಗೆ ಗಂಭೀರ ಪೆಟ್ಟಾಗಿದ್ದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ರವಾನಿಸಲು ಸೂಚಿಸಿದ್ದಾರೆ. ಆದರೆ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮಾರ್ಗ ಮಧ್ಯೆಯೇ ಲೋಕೇಶ್ ಕುಮಾರ್ ಅವರು ಕೊನೆಯುಸಿರೆಳೆದಿದ್ದಾರೆ. ಅವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಪೊಲೀಸ್ ಇಲಾಖೆಯ ಸಿಬ್ಬಂದಿ, ಸಹೋದ್ಯೋಗಿಗಳು ಮತ್ತು ಕುಟುಂಬಸ್ಥರಲ್ಲಿ ಆಘಾತ ಮತ್ತು ದುಃಖ ಆವರಿಸಿದೆ. ಘಟನೆಯ ಕುರಿತು ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತಕ್ಕೆ ನಿಖರ ಕಾರಣ ಏನು ಹಾಗೂ ರಸ್ತೆ ಬದಿಯಲ್ಲಿ ಕೆಟ್ಟು ನಿಂತಿದ್ದ ಕ್ಯಾಂಟರ್ಗೆ ಅಗತ್ಯ ಮುನ್ನೆಚ್ಚರಿಕೆ ಸೂಚನೆಗಳಿದೆಯಾ ಎಂಬುದರ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅನಾಥ ಮಗು ಖಾಸಗಿ ಆಸ್ಪತ್ರೆಗೆ ದಾಖಲು. ಅನುಮಾನಗೊಂಡ ಚಿಕ್ಕಬಳ್ಳಾಪುರ ಖಾಸಗಿ ಆಸ್ಪತ್ರೆ ವೈದ್ಯರಿಂದ ರಕ್ಷಣಾ ಇಲಾಖೆಗೆ ಮಾಹಿತಿ. ಮಗುವನ್ನ ತಂದ ದಾದಿ ಲಾಕ್. ಕೋಲಾರದಲ್ಲಿ 24 ವರ್ಷಗಳ ಭೂ ಅಕ್ರಮ ಬಯಲು. ನಕಲಿ ಖಾತೆ ಸೃಷ್ಟಿಸಿ ಕಡತಗಳ ನಾಪತ್ತೆ ಪ್ರಕರಣದಲ್ಲಿ 29 ಅಧಿಕಾರಿಗಳು ಶಾಮೀಲು. ಸರ್ಕಾರಕ್ಕೆ ವರದಿ ಸಲ್ಲಿಸಿದ DC ರವಿ. ಆಗಸ್ಟ್ 1ರಂದು ಸಚಿವ ಸಂಪುಟ ವಿಸ್ತರಣೆ. ಜಿಲ್ಲೆಯಿಂದ 3 ಹೆಸರು ಮುಂಚೂಣಿಯಲ್ಲಿ. ನಾಳೆ ಬುಧವಾರ ಅಂತಿಮ ಪಟ್ಟಿ ಹೊರಬರುವ ನಿರೀಕ್ಷೆ. ಫ್ಲೈಓವರ್ ಕೆಳಗೆ ಉರುಳಿ ಬಿದ್ದ ಟಿಪ್ಪರ್ ಲಾರಿ. ತಪ್ಪಿದ ಭಾರೀ ಅನಾಹುತ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.